ಹೇಳ್ತೀನಿ ಬ್ರೋ. ಈ ಒಂದೇ ಮಾತು, ಕರ್ನಾಟಕದಲ್ಲಿ ಡಿವಿ ಮುಟ್ಟೆ ಇಲ್ದೇ ಇರೋ ಗಾಡಿ ಇಲ್ಲ, ಆ ಬ್ರಹ್ಮ ಹುಟ್ಟಿಸಿರೋ ಹೆಣ್ಣಿಲ್ಲ ಅನ್ನೋ ತರ ನೀವು ಯಾವ್ದಾದ್ರೂ ಮಾಡಿ ಏನಾದ್ರೂ ಒಂದು ಗಂಟೆ ಈ ಸೈಡ್ ಬಂದ್ರೆ ನಾವೆಲ್ಲ ಹೋಗೋದಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಏನಪ್ಪ ಇವನು ಒಂದು ವಿಡಿಯೋ ಹಾಕಿ ಆಲ್ರೆಡಿ 15 ದಿವಸ ಆಯಿತು, ಇನ್ನೂ ಯಾವುದು ವಿಡಿಯೋ ಹಾಕಿಲ್ಲ ಅನ್ಕೊಂಡಿದ್ದೀರಾ? ಪರ್ಸ್ನಲ್ ಆಗಿ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಫೋನ್ ಮಾಡಿ ಕೇಳಿದ್ರು ಯಾಕಪ್ಪ ಇನ್ನೂ ವಿಡಿಯೋ ಬಂದಿಲ್ಲ ಅಂತ. ಏನು ಮಾಡೋಣಪ್ಪ, ಕೆಲಸ ಬ್ಯುಸಿ. ಇವತ್ತು ಅರ್ಜೆಂಟ್ ಆಗಿ ಆಲ್ರೆಡಿ 5:15 ಆಯಿತು. ಆ ಒಬ್ಬ ಕಿಂಗ್ ಆಫ್ ಕರ್ನಾಟಕ ಮೋಟೋ ಬ್ಲಾಗಿಂಗ್ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾರು ಅಂತ ಗೊತ್ತಿರಬೇಕು, ತಮ್ನೈಲಲ್ಲಿ ನೋಡ್ದಂಗೆ ಡಿ ವಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಅವರು ನಿನ್ನೆ ಒಂದು ವಿಡಿಯೋ ಹಾಕಿದ್ರು, ಮೇಕ್ರಿ ಸರ್ಕಲ್ಗೆ ಬರ್ತಾ ಇದ್ದೀನಿ, KTM ಬೈಕ್ ತಗೋತಾ ಇದ್ದೀನಿ ಅಂತ. ಬಟ್ ಯಾವ ಬೈಕ್ ಅಂತ ರಿವೀಲ್ ಮಾಡಿಲ್ಲ. ಅವ್ರಿಗೆ ಒಂದು ಗಿಫ್ಟ್ ಪ್ಯಾಕ್ ಮಾಡಿಕೊಂಡು KTM ಸೂಪರ್ ಡ್ಯೂಕ್ 3090R 35 lakhs ಎಬೋ ಇದೆ ಅನ್ಸುತ್ತೆ ಪ್ರೈಸು. ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ವಿಶೇಷ ಖುಷಿ ಏನಂದರೆ KTM ಅಡ್ವೆಂಚರ್, ನಾನು KTM ಅಡ್ವೆಂಚರ್ 390S ರೀಸೆಂಟಾಗಿ ತಗೊಂಡೆ. ಇದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೇಮ್ ಇದೇ ಯೂಟ್ಯೂಬ್ ಚಾನಲ್ಗೆ ದೊಡ್ಡದಾಗಿ ರೈಡಿಂಗ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಾನು ಗಾಡಿ ತಗೊಂಡಿದ್ದು. ಬಟ್ ವಿಶೇಷ ಏನಂದರೆ ಅವರು KTM ತಗೋತಿದ್ದಾರಲ್ಲ, ಏನೋ ಒಂದು ಸ್ವಲ್ಪ ಖುಷಿ ಆಯಿತು. ಮತ್ತು ಕವಾಸಕಿ ZX-10RR ಇಂದನೂ ನಾನು ಅವ್ರದ್ದು ವೀಡಿಯೋ ನೋಡ್ಕೊಂಡು ಬರ್ತಾ ಇದ್ದೀನಿ. ಆಗಿರಬೇಕು ಒಂದು 4-5 ವರ್ಷದಿಂದ ಅವ್ರ ವೀಡಿಯೋ ನೋಡ್ಕೊಂಡು ಬರ್ತಿದ್ದೀನಿ. ಎಂದು ಅವ್ರನ್ನ ಪರ್ಸ್ನಲ್ಲಾಗಿ ಮೀಟ್ ಮಾಡಿಲ್ಲ. ಪರ್ಸ್ನಲ್ಲಾಗಿ ಮೀಟ್ ಮಾಡೋಕ್ಕೂ ಆಗಿಲ್ಲ. ಕಾರಣ ಏನಂದರೆ ಅವರು ಮೀಟಪ್ ಮಾಡೋದು ತುಂಬ ಕಮ್ಮಿ. ಇಲ್ಲಿಗೆ ಅವರೇ ಹೇಳಿದ್ದಾರೆ 4 ವರ್ಷದ ಮುಂಚೆ ಮೀಟಪ್ ಮಾಡಿದ್ದು, ಈಗ ಮಾಡ್ತಾ ಇದ್ದೀನಿ ಬರ್ರಿ ಅಂತ. ನಮ್ಗಂತೂ ಹಾಲು ಕುಡ್ದ ಸಂತೋಷ ಆಗೋಯ್ತು ಅವ್ರು ಹಂಗೆ ಹೇಳಿದ ತಕ್ಷಣ. ಸುಮ್ಮನೆ ಖಾಲಿ ಕೈಯಲ್ಲಿ ಹೋದರೆ ಚೆನ್ನಾಗಿರಲ್ಲ, ಇನ್ನೂ ಏನಾದರೂ ಗಿಫ್ಟ್ ತಗೊಂಡು ಹೋಗ್ಬೇಕಲ್ಲ ಅನ್ನಿಸ್ತು. ಯಾಕಂದರೆ ಫಸ್ಟು ಅವ್ರ ಇನ್ಸ್ಪಿರೇಷನ್ ಅಪ್ಪ ನಮಗೆ ಮೋಟೋ ಬ್ಲಾಗಿಂಗ್ಗೆ. ಎಲ್ಲದಕ್ಕೂ ನಾವು ಏನಾದರೂ ಮಾಡಬಲ್ಲೆ, ನಾನು ಮಾಡಬಹುದು ಅಂತ ಇನ್ಸ್ಪಿರೇಷನ್ ಆಗಿದ್ದೆ. ಅವರಿಂದ ಮೊದಲನೇ ಇನ್ಸ್ಪಿರೇಷನ್ ಬಂದು MS ಬ್ಲಾಗ್ ಮಧು ಅಣ್ಣವರು. ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲಪ್ಪ. ಯಾಕಂದರೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ಚಿಕ್ಕ ಮೆಸೇಜ್ ಮಾಡಿದ್ರೆ ಸಾಕು, ರಿಪ್ಲೈ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ, ಎಲ್ಲನೂ ತಿಳ್ಕೊಂಡು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಭಾಳ ಖುಷಿ ಆಯಿತು. ಅದಾದಮೇಲೆ ಟ್ರಿಪಲ್ ರಶ್ಶು, ಕಿತ್ತಡಿ ಕಿರಣ್, TK ಟಿಪಿಕಲ್ ಕನ್ನಡಿಗವರು. ಅದಾದ ನಂತರ DV ಇನ್ ಕನ್ನಡ ಅವರು, ದೀಪಕ್ ಬ್ರೋ ಅವರು ಎಲ್ಲರನ್ನೂ ನೋಡಿ ಇನ್ಸ್ಪೈರ್ ಆಗಿ ನಾವು ಏನಾದರೂ ಮಾಡ್ಬೋದು ಅನ್ನೋ ಇನ್ಸ್ಪಿರೇಷನ್ ತಗೊಂಡು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ಗೋಸ್ಕರನೇ ಇದಕ್ಕೆ 5 ಲಕ್ಷ ಬಂಡವಾಳ ಗಾಡಿ ತಗೊಂಡು, ಮತ್ತೆ 1 ಲಕ್ಷ ಬಂಡವಾಳ ಹಾಕಿ ಕ್ಯಾಮ್ರಾ, ಹೆಲ್ಮೆಟ್ಟು, ಮೈಕು, ಅದಂತೆ ಇದಂತೆ ಅಯ್ಯೋ ಕೇಳಬೇಕಾ ಮೋಟೋ ಬ್ಲಾಗಿಂಗ್ ಕತೆ. ಈಗ ಅವರು ಮೇಕ್ರಿ ಸರ್ಕಲಲ್ಲಿ ಹೊಸ ಬೈಕ್ ಅವ್ರು ತಗೊಳಕ್ಕೆ ಬರ್ತಾಯಿದ್ದಾರೆ. ಮೋಸ್ಟ್ಲಿ ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಯಾರ್ಯಾರು ಬರ್ತಾರೆ ಏನು ಅಂತ. ಗೋಲ್ಡಿ ಬರ್ಬೋದು, ಗೋಲ್ಡನ್ ಥ್ರಾಟಲ್ ಅವರು, ಮತ್ತು ಗೌತಮ್ ನಾಯ್ಡು ಅವ್ರು ಬರ್ಬೋದು, ಮೋಹನ್ ಜಯಣ್ಣ ಅವರು ಪರಿಚಯ ಇದ್ದಾರೆ, ಅವ್ರು ಬರ್ಬೋದು. ಇನ್ನು ಮೇನ್ ಇಂಪಾರ್ಟೆಂಟ್ ರಂಜನ್ ರೆಡ್ಡಿ ಅವ್ರು ಬರ್ತಾರಪ್ಪ, ಅವರ ಬೆಸ್ಟ್ ಫ್ರೆಂಡು ಕುಚಿಕು ಗೆಳೆಯ ಅವ್ರು ಬರ್ತಾರೆ. ಅವರು ಏನು ಕಮ್ಮಿ ಇಲ್ಲಪ್ಪ, ಅವರು KTM ಅಡ್ವೆಂಚರ್ 390 ಮತ್ತೀಗ CBR 650 ಅದು ತಗೊಂಡಿದ್ದಾರೆ. ಮತ್ತು ಮೊನ್ನೆ ಯಾವುದೋ ಫಾರ್ಚುನರ್ ಕಾರ್ ಏನೋ ತಗೊಂಡಿರ್ಬೋದಪ್ಪ, ಅದೇ ಅವ್ರ ಸ್ಟೋರಿಲೇ ನೋಡಿದೆ. ಫಾರ್ಚುನರ್ ಏನೋ ಕಾರ್ ತೊಗೊಂಡಿರ್ಬೋದು. ಅದಕ್ಕೆ ಮುಂಚೆ ಅವ್ರ ಹತ್ರ BMW GS 1250 ಇತ್ತು ಅನಿಸುತ್ತೆ, ಗೊತ್ತಿಲ್ಲ ಎಕ್ಸಾಕ್ಟು. ಬಟ್ ಅವ್ರ ಬೆಸ್ಟ್ ಫ್ರೆಂಡ್ ಅವ್ರು ಬರ್ತಾರೆ. ಎಲ್ಲರೂ ಮೀಟ್ ಮಾಡ್ತೀನಿ, ನೋಡೋಣ. ವಾ ಭಯನೇ ಆಗಲ್ಲ ಈ ಗಾಡೀಲಿ. ಓವರ್ಟೇಕ್ ಮಾಡಬೇಕು ಯಾವುದಾದ್ರೂ ಒಂದು ಗಾಡಿನ, ಫಾಸ್ಟ್ ಹೋಗ್ಬೇಕಂದ್ರೆ ಹಂಗೆ ರಪ್ ಅಂತ ಹೊಲ್ಟೋಯ್ತದೆ. ಮತ್ತು ಹಂಸು, ಗುಂಡಿ, ಗುದ್ರ, ಬೆಂಗಳೂರು ರೋಡ್ಗೆ ಮಾಡಿಸಿದ ಗಾಡಿ ಗುರು ಇದು. ಯಾವ ಥರ ಅಂದರೆ ಬೆಂಗಳೂರು ರೋಡ್ ಅಂತೂ ರೆಡಿ ಆಗಲ್ಲ, ಅದು ನಮಗೆ ಗೊತ್ತಿರೋ ವಿಚಾರ. ಅಟ್ಲೀಸ್ಟ್ ಆ ರೋಡಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಗಾಡಿ ತಗೊಳ್ಳೋಣ ಅಂತ ತಗೊಂಡಂಗೆ ಆಗಿದೆ ಇದು ಅಡ್ವೆಂಚರ್ 390ನ. ಇನ್ನೇನು ರೋಡ್ ನೋಡಿ ಬೇಡ ಬಿಡಿ, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಮನಸ್ಸು ಬೇಜಾರಾಗುತ್ತೆ. ಮೇಕ್ರಿ ಸರ್ಕಲ್ಲಾಗ ಹೋಗಿ ಮೀಟ್ ಮಾಡಬೇಕು. ಅವ್ರು 5 ಗಂಟೆ ಎಕ್ಸಾಕ್ಟ್ ಶಾರ್ಪ್ 5 ಗಂಟೆಗೆ ಬರ್ರಿ ಅಂತ ಹೇಳಿದರು. ಆಲ್ರೆಡಿ 5:15 ಆಯಿತು. ನಾನು ಬೆಳಗ್ಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸಂಜೆ ಫೋಟೋ ಶಾಪ್ಗೆ ಹೋಗಿ ಅಲ್ಲಿ ಫ್ರೇಮ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. 6 ಗಂಟೆಗೆ ಅವ್ರು 1 ಗಂಟೆ ಈ ಸೈಡ್ ಬಂದರೆ ನಾವೆಲ್ಲ ಹೋಗೋದಿಲ್ಲ. ಹಂಗೆ ಹೇಳ್ಕೊಂಡ್ರೆ ಈಗ ಹ್ಯಾಂಡ್ಲ್ ಟಚ್ ಆಗಿ ಬಿದ್ದರೆ ಅರ್ಥ ಮಾಡ್ಕೋಬೇಕಿರು, ಹೋಗ್ಲಿ ಹುಷಾರು.
ಅವ್ರು ಸಾಯೋದಲ್ಲದೆ ನಮ್ಮನ್ನು ಸಾಯಿಸ್ತಾರೆ. ಬೇಜಾರಾಯ್ತದೆ. ಭಾಳ ಕಷ್ಟಪ್ಪ ಬೆಂಗಳೂರು ಸಿಟಿ ಟ್ರಾಫಿಕ್ಕು. ಎಷ್ಟು ಖುಷಿಯಾಗಿ ಮಾತಾಡ್ಕೊಂಡು ಎಲ್ಲ ಹೇಳ್ಕೊಂಡು ಹೋಯ್ತಾ ಇದ್ದೆ, ಟಪಾರ್ ಅಂತ ಹೊಡೆದು ಬಿಡೋದ. ಆಲ್ರೆಡಿ ಟೈಮ್ ಆಗಿದೆ ಡಿ ವಿ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಅರ್ಜೆಂಟಾಗಿ. ನಾ ಏನು ಹಂಗೆ ರ್ಯಾಶ್ ಡ್ರೈವ್ ಬಿರಿ ಹೋಯ್ತಿಲ್ಲ, ಬಟ್ ಅರ್ಜೆಂಟಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದರಲ್ಲಿ ಈ ಥರದ್ದು ಮೇಕ್ರಿ ಸರ್ಕಲ್ 5:30 6 ಗಂಟೆಗೆ ಹೋಗೇ ಬಿಡ್ತಾರೇನೋ ಗುರು, ಗೊತ್ತಿಲ್ಲ. 1 ಗಂಟೆ ಇದ್ದು ಭಯ ಆಗ್ತಾಯಿದೆ, ಬೇಗ ಹೋಗಬೇಕು. ಇದಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಅಂದರೆ ಬೇಗ ಹೋಗ್ಬೇಕಂತ ಅಷ್ಟೇ. ನೋಡಿ, ಅರ್ಜೆಂಟಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಮರ್ತುಬಿಟ್ಟೆ. ಅದಾಗ್ಲಿಂದ ಫ್ಯೂಲ್ ಹಾಕ್ಸು ಅಂತ ಉಗೀತಾಯ್ತೆ ಕ್ಯಾ ಕುರ್ಸಿ ತುಪುಕ್ ಅಂತ. ಪೆಟ್ರೋಲು ಹಾಕ್ಸೋಕ್ಕಾಗಲಿಲ್ಲ, ಅಷ್ಟು ಅರ್ಜೆಂಟು. ಇವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿ ನೀರಲ್ಲಿ ಹೋಮ ಆದಂಗೆ ಆಗೋಗ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಬೇಕು, ನೋಡಬೇಕು. ಇನ್ನು ನಾವು ಅರ್ಜೆಂಟಾಗಿ ಹೋದರೂ ಕರೆಕ್ಟಾಗಿ ಹೋಗಬೇಕು. ನಾನು ಆಲ್ಮೋಸ್ಟ್ ಇಷ್ಟು ರ್ಯಾಶಾಗಿ ಹಿಂಗೆ ಹೋಗಲ್ಲ, ಬಟ್ ಏನು ಮಾಡೋದು, ಟಿ ವಿನ ನೋಡೋ ಅರ್ಜೆಂಟಲ್ಲಿ ಹೋಗಿ ನೋಡಿ ಮಾತಾಡಿಸ್ಕೊಂಡು ಬರೋಣ. ಅವ್ರ ಜೊತೆ ಎಲ್ಲ 1-2-3 ಪ್ರಶ್ನೆ ಕೇಳಬೇಕು, ಮಾತಾಡಬೇಕು, ಮನಸಾರೆ ಪ್ರೀತಿಯಿಂದ ಮಾತಾಡಿಕೊಂಡು ಬರಬೇಕು. ಸರಿ, ಹೋಗಲಿ ಬನ್ನಿ, ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ಬಾಯ್. ಏನು ನಡೆಯೋದು, ಅವರು ಹೋದ್ರು ನನಗೂ ಗೊತ್ತಿಲ್ಲ. ಇದಾರ ಟಿ ವಿ ನನ್ ತೋರ್ಸು ಅನ್ಮೇಲೆ ಮಾಡಿದ್ರಂತೆ. ಎಷ್ಟು ಜನನು ಇರೋದು, ಎಲ್ಲೂ ನೋಡಕ್ಕಾದ್ರು ಬಿಡ್ರು. ನನ್ಗೆ ನೋಡಕ್ ಬಿಟ್ರಲ್ಲ ಬ್ರೋ. ಸ್ವಲ್ಪ ಬ್ರೋ, ಸ್ವಲ್ಪ ಇರ್ಲಿ, ಮಾತಾಡ್ಲಿ. ಕಲರ್ ಆಪ್ಷನ್ಸ್ ಬ್ರೋ, ಅದೇ ಇವಾಗ ಇದು ಎಲೆಕ್ಟ್ರಿಕ್ ಮೈಕ್ ಇಸ್ಕೊಳ್ರಿ ಯಾರಾದ್ರು ಕೊಡಿ. ಕಂಗ್ರ್ಯಾಚುಲೇಷನ್ ಬ್ರೋ, ಬಂದಾಗ ನೀವು ಓಪನ್ ಮಾಡಿ. ನೀವು ಈಗ ಇದು ಅನ್ವಿಲ್ ಮಾಡಿ. ಏನಿಲ್ಲ ಬ್ರೋ, ನಿಮ್ಮನ್ನ ನೋಡ್ಬೇಕಂತ ಭಾಳ ದೂರದಿಂದ ಬಂದೆ. ಬಟ್ ಒಂದೇ ಹೇಳೋದು, ಕರ್ನಾಟಕಕ್ಕೆ ರಿಯಲ್ ಓಜಿ ತುಮಕೂರಿಂದ. ಹಾಂ ಬ್ರೋ, ಹಾಂ. ಬಟ್ ಹಾಂ ಬ್ರೋ, ಖಂಡಿತ ಮಾಡಿ. ಎಲ್ಲಿ 6 ಗಂಟೆ ಆಯಿತು ಹೋಗ್ತಿರೋ ಅಂತ ಬೈದಿಂದ ಹೆವಿ ಸ್ಪೆಟ್ಟಾಗಿ ಜಾಸ್ತಿ ಇದಾಕ್ಬಿಟ್ಟಿದ್ದಾರೆ. ಇಲ್ಲ ಒಂದು ಕೀ ಇದ್ದರೆ ಸೈಡಿಂದ ಓಪನ್, ಬ್ಯಾಕಿಂದ ಓಪನ್ ಮಾಡಿ, ಫ್ರೇಮ್ ಇದೆ. ಇಲ್ಲ ಗ್ಲಾಸ್ ಇಲ್ಲ, ಹೊಡೆದಾದ್ರೆ ಡಿ ವಿ ಬ್ರೋ ಇಕ್ಕಳಲ್ಲ ಅಂತ ಗ್ಲಾಸ್ ಲೇಟ್ ಮಾಡ್ಸಿರೋದು. ಅವರು ಇಲ್ಲಿ ಕೆಳಗಿಂದ, ಸಾರಿ ಇಟ್ಕೊಬ. ನೀವೇ ಮಾಡಿ. ಮೈಕ್ ಕೊಡಿ, ಮಾತಾಡ್ಲಿ. ಯಾವ್ದು ಎಲ್ಲಿ ಬ್ಯೂಟಿಫುಲ್ ಆಗಿದೆ, ಸೀರಿಯಸ್ ಆಗಿ ಅದನ್ನ ಸ್ಪಾರ್ಕ್ಲಿಂಗ್ ತರ ಎಲ್ಲ. ಹೌದು, ಸಾಕಾಗಿದೆ ಬ್ರೋ. ಆಕ್ಚುಲಿ ನಂಬೈಕಲ್ಲ, ಬಟ್ ಸೇಮ್ ತಗೋತೀರಾ ಅಂತ. ಬಿಡಿ ಬ್ರೋ, ನೆಕ್ಸ್ಟ್ ಇನ್ನೊಂದು ಫೋಟೋ ತರ್ತೀನಿ ಇದೇ ಗಾಡಿ ಮೇಲೆ. ಹೌದು. ಬ್ಯೂಟಿಫುಲ್ ಆಗಿದೆ. Please go behind now. Please, I request you, please. ಥ್ಯಾಂಕ್ಸ್ ಅ ಲಾಟ್. ರಾಜೇಶ್ ಬ್ರೋ, ತುಂಬಾ ಥ್ಯಾಂಕ್ ಯು. ಇದೇ ಫೋಟೋ ಫ್ರೇಮ್ಸ್ ಮಾಡ್ತೀರಾ? ಇಲ್ಲ ಬ್ರೋ, ಇಲ್ಲ. ನಿಮ್ಗೋಸ್ಕರನೇ ನಾವು ಮಾಡೋದು ಡ್ರೈವಿಂಗು, ನಿಮ್ಗೋಸ್ಕರನೇ ಫೋಟೋ ಫ್ರೇಮ್ ಮಾಡಿಸಿ ಈಗ ಸಂಜೆ ಕೆಲಸ ಮುಗಿದ್ಮೇಲೆ ಮಾಡಿಸ್ಕೊಂಡು ನಿಮ್ಗೋಸ್ಕರ ತಂದೆ. ಸೋ ಸ್ವೀಟ್ ಆಫ್ ಯು. ಐ ವಿಶ್ ಐ ಕುಡ್ ಗಿವ್ ಯು ಸಮಥಿಂಗ್ ಇನ್ ರಿಟರ್ನ್. ಏನು ಕೊಡ್ಲಿ ಹೇಳಿ? ಹೇಳ್ತೀನಿ ಬ್ರೋ. ಈ ಒಂದೇ ಮಾತು, ಕರ್ನಾಟಕದಲ್ಲಿ ಡಿ ವಿ ಮುಟ್ಟಿ ಇಲ್ದೇ ಇರೋ ಗಾಡಿ ಇಲ್ಲ, ಆ ಬ್ರಹ್ಮ ಹುಟ್ಟಿಸಿರೋ ಹೆಣ್ಣಿಲ್ಲ ಅನ್ನೋ ಥರ ನೀವು ಯಾವ್ದಾದ್ರೂ ಮಾಡಿ
ಸಾರಿ ಸಖತ್ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾಕಂದರೆ ಬ್ರೋ ನಿಮ್ಮನ್ನೆಲ್ಲ ಕೇಳಬೇಕಾಗಿರೋದು ಯಾವ ಗಾಡಿ ನೀವು ತಗೊಂಡಿದ್ದೀರಾ ಅನ್ನೋಕ್ಕಿಂತ ಯಾವ ಗಾಡಿ ತಗೊಂಡಿಲ್ಲ, ಯಾವ ಗಾಡಿ ಮುಟ್ಟಿಲ್ಲ, ಯಾವ ಗಾಡಿ ರಿವ್ಯೂ ಮಾಡಿಲ್ಲ ಅಂತ ಕೇಳಿದ್ರೆ ಆನ್ಸರ್ ಬರುತ್ತೆ. ಬಿಟ್ರೆ ಯಾವ ಗಾಡಿ ತಗೊಂಡಿದ್ದೀರಾ ಮಾಡಿದ್ದೀರಾ ಅನ್ನೋದಕ್ಕೆ ಲಾಂಗ್ ಹಿಸ್ಟ್ರಿ. ಅದಕ್ಕೆ ಬಂದ ತಕ್ಷಣ ಹೇಳಿದೆ ದ ರಿಯಲ್ ಓಜಿ ಅಂತ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ನಿಂತ್ಕ ಬ್ರೋ, ಇವ್ರ ಜೊತೆ ಒಂದು ಫೋಟೋ. Bro, damn nice pickup, bro. ಥ್ಯಾಂಕ್ ಯು ಬ್ರೋ. ಬ್ರೋ ರಂಜನ್ ರೆಡ್ಡಿ ಅವ್ರನ್ನ ಗೌತಮ್ ನಾಯ್ಡನ ಪಾಡ್ಕಾಸ್ಟ್ಗೆ ಹಾಕೊಂಡ್ರಿ. ಸಾರಿ ರಂಜನ್ ರೆಡ್ಡಿ ಅಂತೀನಿ, ಟ್ರಿಪಲ್ ರಶ್ ಅವ್ರನ್ನ. ನಮ್ಮ ರಂಜನ್ ರೆಡ್ಡಿ ಅವ್ರನ್ನ ಹಾಕೊಂಡು ಯಾವಾಗ ಮಾಡ್ತೀರಾ? ನಿಮ್ಗೆ ಇರೋದೊಂದು ಹೇಳ್ಕೊಡ್ತೀನಿ. ನಮ್ ದಾಟಿಂಗ್ ತುಂಬಾ ಸೈಲೆಂಟ್, ಅವ್ರು ಮಾತಾಡಲ್ಲ. ಅವ್ನಿಗೆ ಏನ್ ಮಾತಾಡ್ತಾರೆ ನಾನೇ ಹೇಳಿದ್ರು. ಬಟ್ ಜೊತೆ ಆದ್ರೂ ಇಟ್ಕೋಬೇಕಲ್ಲ. ನೀವು ಅಲ್ಲಿ ಸೈಡ್ಗೆ ಬ್ರೋ ಮಾತಾಡಿ. ಇಲ್ಲ ರಂಜನ್ ಬ್ರೋ. ಸರಿ ಆಯ್ತು, ಇವಾಗ ನಮ್ಮ ರಂಜನ್ ಬಗ್ಗೆ ಬೈಕ್ ಕೊಡ್ತೀನಿ. ಮತ್ತೆ ಆದಷ್ಟು ಮಾತಾಡೋ ಪ್ಲೀಸ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಟಿವಿ. ಯಾಕಂದ್ರೆ ಆಲ್ಮೋಸ್ಟ್ 1 year ಆದ್ಮೇಲೆ ಬಿಗ್ ಬೈಕ್ ತಗೊಳ್ತಾ ಇರೋದು. ಅಂಡ್ ಅಮೇಸಿಂಗ್ ಬೈಕ್. ಸೊ ಈಗ ಮಾತಾಡಕ್ಕೆ ಏನಿದೆ, ಎಲ್ಲ ಟಿವಿ ಚಾನಲ್ ನೋಡ್ತೀವಿ. ನಿಮ್ಮ ಚಾನಲ್ ನೋಡ್ತೀವಲ್ಲ ಬ್ರೋ. ನಮ್ಗೆ ಏನಾದ್ರು ಬೈಕ್ಗಳಿದ್ರೆ ಬೈಕ್ಗಳ ಬಗ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅದು ಬಿಟ್ರೆ ಬೇಸಿಕಲಿ ವೆರಿ ಸೈಲೆಂಟ್. ನೀವು DND ಬಾಕ್ಸ್ ಅಲ್ಲಿ ನೋಡ್ತೀರಾ, ಎಲ್ಲೋ ಮೂಲೆಯಲ್ಲಿ ಇರ್ತೀವಿ ಅಷ್ಟೇ. ಸೊ ನಮ್ಗೆ ಎಸ್ಪೆಷಲಿ ಬೈಕ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವರ್ಗಟ್ಲೆ ಬೇಕಾದ್ರೆ ಮಾತಾಡ್ತೀವಿ. ಅದೊಂದೇ ನಮ್ಮ ಟಾಪಿಕ್. ಬೈಕ್ಸ್, ಕಾರ್ಸ್, ಜೆಟ್ಸ್, ಆಟೋಮೊಟೈವ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ದಟ್ಸ್ ಅಬೌಟ್ ಮೀ. ಅಂಡ್ ಮಗ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಕ್ರೇಜಿ ಗಾಡಿ. Really looking forward to ride it. So anyway, ಥ್ಯಾಂಕ್ ಯು ಮನೆ ಹತ್ರ ಬಂದ್ಬಿಟ್ಟು ಒಂದ್ಸರಿ ಅಪ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದ. ಯಾಕೋ ಅಂತ ಕೇಳಿದ್ರೆ ಅಣ್ಣ ನೀವು ಜೈಲಿಗೆ ಹೋಗ್ಬಿಟ್ಟಿದೀವಿ ಅಂತ. ಬ್ರೋ ಅದೇ ಯಾವ್ದೋ ಕಾಲ್ ನೋವಿಗೆ ಎಣ್ಣೆ ತಂದಿದ್ರು ಅಂದ್ರೆ ಇವರೇ. ಸ್ಲೈಟ್ ಮಂಜ ಸ್ವಲ್ಪ ಹಿಂದೆ ಸ್ಟಾರ್ಟ್ ಮಾಡ್ತಾರೆ. ದರಿದ್ರ ಏನಂದ್ರೆ ನಾನು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಮಾತಾಡಿದ್ದು ನಮ್ಮ ಬಾಹುಬಲಿ ಅವ್ರದ್ದು ಯಾವುದು ರೆಕಾರ್ಡ್ ಮಾಡಿಲ್ಲ. ಭಾಳ ಬೇಜಾರಾಯ್ತು. ಆಗಿಲ್ಲ ಅಂತ ನಾನು ಹೇಳ್ತಿದ್ದೀನಿ. ಬ್ರೋ ನಿಮಗೆ ಬೆಸ್ಟ್ ಬೈಕ್ ಯಾವುದು ಈಗ ಓನ್ ಮಾಡಿರೋ ಬೈಕಲ್ಲೆಲ್ಲ? ಹಾಂ, ಬಟ್ ಅದರಲ್ಲಿ ಒಂದು ಸ್ವಲ್ಪ ಆದರೂ ಇಷ್ಟ ಆಯಿತು ಅನ್ನೋ ಥರ ಆದರೆ ಇಷ್ಟ ಎಲ್ಲ ಬೈಕು ಇಷ್ಟ ಆಗಿದೆ. ಇಷ್ಟ ಆಗಿರೋಕ್ಕೆ ನಾನು ತಗೊಳ್ಳೋದು. ಅದರಲ್ಲಿ ಹೆವಿ ಮೆಮೊರೀಸ್ ಮಾಡೋದು ನಾನು.